ಇವತ್ತು ನಮ್ಮ ಬೆಥಲ್ ಇಂಗ್ಲಿಷ್ ಹೈಸ್ಕೂಲ್ನಲ್ಲಿ ಒಂದು ಸೈನ್ಸ್ ಎಕ್ಸಿಬಿಷನ್, ಸೈನ್ಸ್ ಎಕ್ಸ್ಪೋ ಅಂತ ಒಂದು ನಮ್ಮ ಮಕ್ಕಳ ಕಡೆಯಿಂದ ಮಾಡಿಸ್ತಾ ಇದ್ದೀವಿ. ಸೊ ಒಂದು ಒಳ್ಳೆ ಕಾರ್ಯಕ್ರಮ ಇದು, ಗುಡ್ ಇನಿಷಿಯೇಟಿವ್.
ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಕೈಮುಖ ಗಣಪ ಕಾಯೋ ಎಂದು ದಿನ ದಿನ ಪೂಜೆ ಮಾಡೋಣ. ಎಲ್ರಿಗೂ ನಮಸ್ಕಾರ. ಈ ದಿನ ಬೆಥೆಲ್ ಶಾಲೆ ಆವರಣದಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಮಕ್ಕಳು ತುಂಬ ಮಾಡೆಲ್ಸನ್ನು ಮಾದರಿಗಳನ್ನು ತಯಾರು ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಈ ಒಂದು ವಸ್ತು ಪ್ರದರ್ಶನದ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ECO ನಾರಾಯಣರವರೇ, ಈ ಸಂಸ್ಥೆಯ ನಾಗರಾಜರವರೇ ಮತ್ತು CRP ಶ್ವೇತಾರವರೇ, ಈ ಶಾಲೆಯ ಎಲ್ಲ ಶಿಕ್ಷಕ ಮಿತ್ರರೇ, ಎಲ್ಲ ವಿದ್ಯಾರ್ಥಿನಿಯರೇ, ವಿಜ್ಞಾನ ವಸ್ತು ಪ್ರದರ್ಶನ ಶಾಲೆಯಲ್ಲಿ ಆಗಲೇಬೇಕಾಗಿರ್ತಕ್ಕಂಥ ಒಂದು ಅವಿಭಾಜ್ಯ ಅಂಗ. ಎಲ್ಲ ಮಕ್ಕಳು ಕೂಡ ಪ್ರತಿನಿತ್ಯ ವಿಜ್ಞಾನ ಪಾಠವನ್ನು ಕೇಳ್ತಾ ಇರ್ತೀರಿ. ಕೇಳೋದು ಮಾತ್ರ ಅಲ್ಲ, ನಾವು ಇನ್ವಾಲ್ವ್ ಆಗಿ ಮಾದರಿಗಳನ್ನು ತಯಾರಿಸುವಂಥದ್ದಿರ್ಬೋದು, ಪ್ರಯೋಗಗಳನ್ನು ಮಾಡುವಂಥದ್ದಿರ್ಬೋದು. ಇಂದಿನ ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಭಾರತದ ಕೊಡುಗೆ ಏನು, ಭಾರತ ದೇಶ ಯಾವ ಮುಂಚೂಣಿಯಲ್ಲಿದೆ ನಮ್ಮ ವಿಜ್ಞಾನ ಕ್ಷೇತ್ರದಲ್ಲಿ, ಇದನ್ನೆಲ್ಲ ಮಾಹಿತಿಗಳನ್ನು ನಾವು ವಿದ್ಯಾರ್ಥಿಗಳ ಆದಿಯಾಗಿ ನಾವೆಲ್ಲರೂ ಕೂಡ ಪಡ್ಕೊಳ್ಬೇಕಾಗುತ್ತೆ. ನಮ್ಮ ದೇಶ ಈ ಸೈನ್ಸ್ ಫೀಲ್ಡಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ ತುಂಬ ಎತ್ತರದಲ್ಲಿದೆ ಈ ದಿನಮಾನಗಳಲ್ಲಿ. ಈಗಾಗಲೇ ಚಂದ್ರಯಾನ ಕೈಗೊಂಡು ಜಗತ್ತಿನ ಯಾವ ದೇಶ ಕೂಡ ಹೋಗಿಲ್ಲದ ಕಡೆ ನಾವು ನಮ್ಮ ಆಧಿಪತ್ಯವನ್ನು ಸಾಧನೆ ಮಾಡಿದ್ದೇವೆ. ನಾವು ಅದಷ್ಟೇ ಅಲ್ಲ, ಮಂಗಳ ಗ್ರಹಕ್ಕೆ ನಾವು ಯಾನವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಪ್ರತಿ ವರ್ಷ ಒಂದಲ್ಲ ಒಂದು ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ದೇಶ ವೈಜ್ಞಾನಿಕವಾಗಿ ಮುಂದುವರಿತಾ ಇದೆ. ನಾವು ಕೂಡ ಅಷ್ಟೇ ಶಾಲೆಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು, ವಿಜ್ಞಾನಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಮೂಢನಂಬಿಕೆಗಳನ್ನು, ಸಂಪ್ರದಾಯಗಳನ್ನು ನಾವು ತ್ಯಜಿಸಬೇಕಾಗುತ್ತೆ. 21ನೇ ಶತಮಾನದಲ್ಲಿ ನಾವಿದ್ದೇವೆ. ನಾವು ಈಗಲೂ ಕೂಡ ಮೂಢನಂಬಿಕೆಗಳನ್ನು ಹಚ್ಚಿಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ನಮ್ಮ ಜೀವನಕ್ಕೆ ಬೆಲೆ ಇರೋದಿಲ್ಲ. ಈಗ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಡಿಸೇಲ್ಸ್ ಅಂತ ಒಂದು ಶಾಲೆ ಇದೆ. AI ಟೀಚರ್ ಒಬ್ಬರು ಬಂದಿದ್ದಾರೆ. ರೋಬೋ ಟೀಚರ್ಸ್ ಅಂತೇಳಿ ಈಗ ಆಲ್ರೆಡಿ ನಮ್ಮ ತಾಲೂಕಲ್ಲಿ ಇಂಟ್ರಡ್ಯೂಸ್ ಆಗಿದೆ. ಇಡೀ ರಾಜ್ಯದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಆನೇಕಲ್ನಲ್ಲಿ AI ಟೀಚರ್, ನೀವು ಆ ಒಂದು ಟೀಚರ್ ಹತ್ರ ಹೋಗಿ ಏನೇ ಕ್ವಶನ್ ಕೇಳಿದ್ರು ಕೂಡ ನಿಮಗೆಲ್ಲ ಆನ್ಸರ್ ಕೊಡ್ತದೆ. ಅಂತಹ ಟೆಕ್ನಾಲಜಿಯನ್ನು ನಾವು ಬಳಸ್ತಾ ಇದ್ದೇವೆ. ಈಗ ನೋಡಿ, ನಿಮ್ಮ ಕೈಯಲ್ಲಿರ್ತಕ್ಕಂಥ ಪ್ರತಿಯೊಂದು ಮೊಬೈಲಲ್ಲೂ ಕೂಡ AI ಟೆಕ್ನಾಲಜಿಯನ್ನು ನಾವು ಅಪ್ಲಿಕೇಶನನ್ನು ಹಾಕ್ಕೊಂಡಿರ್ತೇವೆ. ನೀವು ಏನು ಕೇಳಿದ್ರು ಕೂಡ ಅದು ನಿಮಗೆ ಉತ್ತರ ಕೊಡ್ತದೆ. ಯಾವ ಮಾಹಿತಿ ಕೇಳಿದ್ರು ಕೂಡ ತಕ್ಷಣಕ್ಕೆ ನಿಮಗೆ ಮಾಹಿತಿ ಕೊಡ್ತಕ್ಕಂಥ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಆವಿಷ್ಕಾರಗಳನ್ನು, ಈ ತಂತ್ರಜ್ಞಾನವನ್ನು ಬಳಸ್ಕೊಳ್ಳದೆ ಇದ್ದರೆ ನಾವು ಅನಕ್ಷರಸ್ಥರ ಥರ ನಾವು ಇರಬೇಕಾಗ್ತದೆ. ಕಂಪ್ಯೂಟರ್ ನಾಲೆಡ್ಜ್ ಎಷ್ಟು ಮುಖ್ಯ ಆಗಿದೆಯೋ ವಿಜ್ಞಾನದ ಮನೋಭಾವ ಕೂಡ ಅಷ್ಟೇ ಮುಖ್ಯವಾಗಿದೆ. ಇಷ್ಟು ವರ್ಷಗಳು ಭಾರತ ದೇಶ ಸುಮಾರು 75 ವರ್ಷಗಳು ಕಳೆದರೂ ಕೂಡ ನಾವೆಲ್ಲೋ ಒಂದು ಕಡೆ ಮಾಯಾ, ಮಾಟ, ಮಂತ್ರ, ಮತ್ತೊಂದು ಮಗದೊಂದರ ಕಡೆನೇ ಹೆಚ್ಚು ಗಮನ ಕೊಡ್ತೇವೆ. ಅದೆಲ್ಲ ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದ್ದರಿಂದ ನಾವು ವಿಜ್ಞಾನಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅಂತಂದರೆ ಕ್ರಿಯೆ ಮತ್ತು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾವು
ಹಳೆದು ತೂಗಿ ಅದನ್ನು ವಿಚಾರ ಮಾಡಬೇಕಾಗುತ್ತೆ. ಆ ಒಂದು ಕಾರಣಕ್ಕಾಗಿ ಪ್ರತಿ ವರ್ಷ ನಮ್ಮೆಲ್ಲ ಶಾಲೆಗಳಲ್ಲಿಯೂ ಕೂಡ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪೋಗಳನ್ನು ಮಾಡ್ತಾರೆ, ಕೆಲವು ಮಾಡೆಲ್ಸ್ಗಳನ್ನು ತಯಾರು ಮಾಡ್ತಾರೆ. ಅದರಲ್ಲಿಯೂ ಕೂಡ ಅದು ವರ್ಕಿಂಗ್ ಮಾಡೆಲ್ಸ್ ಆಗಿರ್ತದೆ. ಈ ರೀತಿಯ ಒಂದು ಅನುಭವವನ್ನು ಪಡ್ಕೊಳ್ಳೋದ್ರಿಂದ ಮಕ್ಕಳಲ್ಲಿ ಮುಂದಿನ ದಿನಗಳಲ್ಲಿ ಈ ದೇಶದ ಕೊಡುಗೆಯಾಗಿ ವಿಜ್ಞಾನಿಗಳು ಕೂಡ ಆಗ್ಬೋದು. ಆದ್ದರಿಂದ ನೀವೆಲ್ಲರೂ ಕೂಡ ಮುಂದಿನ ವಿಜ್ಞಾನಿಗಳಾಗಿ ವಿಜ್ಞಾನ ಕ್ಷೇತ್ರಕ್ಕೆ ನಿಮ್ಮದೇ ಒಂದು ಕೊಡುಗೆ ಇರಲಿ, ಮತ್ತೆ ದೇಶದ ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ಕೊಡುಗೆಯನ್ನು ಕೊಡುವಂಥವರಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಈ ಶಾಲೆಗೆ ಈಗಾಗಲೇ 2ನೇ ಬಾರಿ ಬರ್ತಾ ಇರೋದು. ನಾಗರಾಜ್ ಅವರು ಹೊಸದಾಗಿ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗೋದನ್ನು ನೋಡಿದ್ರೆ ನೆಕ್ಸ್ಟ್ ಇಯರ್ಗೆಲ್ಲ ಒಂದು 250-300 ಮಕ್ಕಳು ಇರ್ತಾರೆ ಇಲ್ಲಿ. ಯಾಕಂತಂದರೆ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರುತ್ತೋ ಮಕ್ಕಳ ಕಲಿಕೆ ಕೂಡ ಹಾಗೆ ಇರುತ್ತೆ. ಮಕ್ಕಳು ಕೂಡ ಅಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ದಾಖಲಾಗುವಂಥದ್ದು ಕಾಣ್ತವೆ. ನಮ್ಮ ಧ್ಯೇಯ ಒಂದೇ ಆಗಿರಬೇಕು, ನಮ್ಮ ಶಾಲೆಗೆ ಬರುವಂಥ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ತುಂಬ ಚೆನ್ನಾಗಿರಬೇಕು. ಒಳ್ಳೆಯ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟರೆ ನಾವು ಅದು ಎಂಥದ್ದೇ ಶಾಲೆ ಆಗಿರಲಿ ಎಲ್ಲ ಮಕ್ಕಳು ಆ ಕಡೆಗೆ ಗಮನವನ್ನು ಕೊಡ್ತಾರೆ, ಬಂದು ಮಕ್ಕಳನ್ನು ಇಲ್ಲಿ ಸೇರಿಸ್ತಾರೆ. ಆದ್ದರಿಂದ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಹುರಿದುಂಬಿಸಿ ಮಕ್ಕಳಿಗೆ ಒಳ್ಳೊಳ್ಳೆಯ ಮಾಡೆಲ್ಸ್ಗಳನ್ನು ತಯಾರು ಮಾಡಲಿಕ್ಕೆ ಗೈಡ್ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಮತ್ತು ಮ್ಯಾನೇಜ್ಮೆಂಟ್ರವರಿಗೆ ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಪರೀಕ್ಷೆ ಒಂದಿದೆ, ಪರೀಕ್ಷೆ ಇರೋದ್ರಿಂದ SFS ಶಾಲೆಗೆ ಹೋಗಬೇಕಾಗುತ್ತೆ. ಆದ್ದರಿಂದ ನನ್ನ ಮಾತುಗಳಿಗೆ ನಾನು ಇಲ್ಲಿಗೆ ವಿರಾಮವನ್ನು ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈ ಒಂದು ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಶ್ರೀಯುತ ನಾಗಪ್ಪ ಸರ್ ಅವರೇ, ಇದೇ ಭಾಗದ CRPಗಳಾಗಿರ್ತಕ್ಕಂಥ ಶ್ರೀಮತಿ ಶ್ವೇತಾ ಮೇಡಮ್ ಅವರೇ, ಈ ಶಾಲೆಯ ಸಿಬ್ಬಂದಿ ವರ್ಗದವರೇ, ಪೋಷಕರ ವರ್ಗದವರೇ, ಮಕ್ಕಳೇ, ತಮಗೆಲ್ಲ ನಮ್ಮ BO ಸರ್ ಅವರು ಈಗಾಗಲೇ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. ವೈಜ್ಞಾನಿಕವಾಗಿ ಎಲ್ಲ ವಿಷಯಗಳು ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ಪೋಷಕರು ಇಲ್ಲಿ ಹಾಜರಿದ್ದೀವಿ. ಈ ಸಮಯ ಹೇಗಿದೆ ಅಂತಂದರೆ ಮಕ್ಕಳ ಕೈಲಿ ಯಾವಾಗಲೂ ಮೊಬೈಲ್ ಇರುತ್ತೆ. ತಮಗೆಲ್ಲ ಗೊತ್ತಿದೆ, ಮೊಬೈಲನ್ನು ಕೂಡ ವೈಜ್ಞಾನಿಕವಾಗಿ ಬಳಸ್ಕೋಬೋದು. ಇದನ್ನು ಪೋಷಕರು ಗಮನಿಸಬೇಕು. ಯಾಕೆ ಅಂತಂತಂದರೆ ಮನೆಗಳಲ್ಲಿ ಮಕ್ಕಳು ತುಂಬ ಈಗ ಆ್ಯಕ್ಟಿವ್ ಆಗಿದ್ದಾರೆ. ಪೋಷಕರಿಗೆ ಬರಲ್ಲ, ನಮಗೆ ಬರಲ್ಲ, ಅಷ್ಟೊಂದು ಆಕ್ಟಿವ್ ಆಗಿ ಅದನ್ನು ಆಪ್ರೇಟ್ ಮಾಡುವಂಥ ಕಲ್ತ್ಕೊಂಡಿದ್ದಾರೆ. ಈ ಸಮಯದಲ್ಲಿ ಪೋಷಕರು ಮಗು ಗಲಾಟೆ ಕಮ್ಮಿ ಆದರೆ ಸಾಕು ಅಂದ್ಬಿಟ್ಟು ಮೊಬೈಲ್ ಕೊಟ್ಬಿಡ್ತಾರೆ ಕೈಲಿ. ಇದು ಭಾಳ ತಪ್ಪು. ಜೊತೆಗೆ ಶಿಕ್ಷಣ ಅಂದರೆ ಏನಪ್ಪ ಅಂತಂತಂದರೆ, ಒಂದು ಮಗು ತನ್ನ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು, ತಾನು ಒಳ್ಳೆ ಉತ್ತಮ ಪ್ರಜೆಯಾಗಿ ಸಮಾಜದಲ್ಲಿ ಬದುಕ್ತಕ್ಕಂಥದ್ದು, ತನ್ನ ವಿದ್ಯೆ ಕಲಿಸಿದ ಗುರುಗಳಿಗೆ ಗೌರವ ಕೊಡ್ತಕ್ಕಂಥದ್ದು, ತನ್ನ ನೆರೆಹೊರೆಯವರಲ್ಲಿ ಒಬ್ಬ ಉತ್ತಮ ಪ್ರಜೆ ಅಂತ ಅನ್ಸ್ಕೋಬೇಕು. ಇದು ಸಾರ್ಥಕ ಆಗುತ್ತೆ ವಿದ್ಯೆ ಪಡ್ಕೊಂಡ್ರೆ. ಈ ವಿದ್ಯೆಯನ್ನು ಶಾಲೆಗಳಲ್ಲಿ ಶಿಕ್ಷಕರು ಅಥವಾ ಸಂಸ್ಥೆಯವರು ಕೊಡ್ತಾರೆ. ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಮನೆಯವರು ಕೊಡಬೇಕು. ಅತಿ ಹೆಚ್ಚು ಕಾಲ ಕಳೀತಕ್ಕಂಥದ್ದು ನಿಮ್ಮ ಜೊತೆ ಇರ್ತಕ್ಕಂಥದ್ದು ಮಕ್ಕಳು. ಕೆಲವು ಪೋಷಕರು ಏನು ಮಾಡ್ತಾರೆ ಅಂತಂದರೆ, ಮಕ್ಕಳನ್ನ ಫ್ರೀಯಾಗಿ ಬಿಟ್ಟು ಸ್ವಲ್ಪ ಬ್ಯುಸಿ, ಅವರು ಕೆಲಸಕ್ಕೆ ಹೋಗುವಂಥದ್ದು, ತಮ್ಮ ಬಿಸ್ನೆಸ್ ತೊಡಗುವಂಥದ್ದು ಇರುತ್ತೆ. ಆಗ ತಾವು ದಯವಿಟ್ಟು ಮನೆಗಳಲ್ಲಿ ಗಮನ ಕೊಡಿ. ಶಿಕ್ಷಕರು ವಿದ್ಯೆ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ, ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಪೋಷಕರು ಕಲಿಸ್ಬೇಕು. ಇವೆರಡೂ ಒಂದಾದರೆ ಮಾತ್ರ ಮಗು ಸಮಾಜದಲ್ಲಿ ಸತ್ಪ್ರಜೆಯಾಗಿ ಬದುಕ್ತಾನೆ. ಒಂದು ಕೊರತೆ ಆದರೂ ಕೂಡ ಪ್ರಾಬ್ಲಮ್ ಆಗುತ್ತೆ.
ವಿದ್ಯೆ ಇಲ್ಲ ಅಂದರೆ ಅನಕ್ಷರಸ್ಥ ಆಗ್ತಾನೆ, ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿರ್ತಾನೆ. ವಿದ್ಯೆ ಪಡ್ಕೊಂಡು ಸಂಸ್ಕಾರ ಇಲ್ಲ ಅಂತಂದರೆ ಅವ ಸಮಾಜಘಾತಕ ಶಕ್ತಿಯಾಗಿ ಬೆಳಿತಾನೆ. ಈಗ ನಿಮಗೆ ಗೊತ್ತಿರುವ ಸಮಾಜದಲ್ಲಿ ಸಾಕಷ್ಟು ಜನ ವಿದ್ಯಾವಂತರು ಬೇರೆ ಬೇರೆ ಚಟುವಟಿಕೆಗಳು ಭಾಗಿಸ್ಕೊಂಡು ಸಮಾಜಘಾತಕ ಶಕ್ತಿಗಳಾಗಿ ಬೆಳೀತಾ ಇದ್ದಾರೆ. ಕೆಲವರು ಕೇಳ್ತಾರೆ, ವಿದ್ಯೆ ಪಡ್ಕೊಂಡು ಕೂಡ ಯಾಕೆ ಆಗದ ಅಂತ ಅವನು ಪ್ರಶ್ನೆ ಮಾಡೋರು ಇದ್ದಾರೆ. ವಿದ್ಯಾವಂತ, ಡಿಗ್ರಿ ಹೋಲ್ಡ್ರು, ಡಬಲ್ ಡಿಗ್ರಿ ಗ್ರಾಜುಯೇಟು, ಇಂಜಿನಿಯರು ಯಾಕೆ ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಯಾಕೆ ಕಳ್ತನ ಮಾಡ್ತಾ ಇದ್ದಾರೆ, ದರೋಡೆ ಮಾಡ್ತಾ ಇದ್ದಾರೆ ಅಂತಂತಂದರೆ, ಹ್ಯಾಕಿಂಗ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಸಂಸ್ಕಾರ ಇಲ್ಲ, ಸಂಸ್ಕೃತಿ ಇಲ್ಲ. ಇದು ಮನೆಗಳಿಂದ ಬರಬೇಕು, ತಂದೆ ತಾಯಿಯಿಂದ ಬರಬೇಕು. ಈ ಒಂದು ವಿಜ್ಞಾನ ಬೆಳೆ ಮಾಡತಕ್ಕಂಥ ತುಂಬ ಸಂತೋಷವಾದ ವಿಷಯ. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳಿಬೇಕು, ಮೌಲ್ಯಗಳು ಬೆಳಿಬೇಕು. ಇದೆಲ್ಲ ಕೂಡ ವಿದ್ಯಾಭ್ಯಾಸ ಬರ್ತಕ್ಕಂಥದ್ದು. ಹಾಗಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಿ ನಮ್ಮ ಈ ಒಂದು ಶಾಲೆ ಇನ್ನೂ ಅತ್ಯುತ್ತಮ ಬೆಳೀಲಿ. ಶಿಕ್ಷಕರು ಒಳ್ಳೆಯ ಶಿಕ್ಷಕರಿದ್ದಾರೆ. ತುಂಬ ಶಾಲೆಯನ್ನು ಬೆಳೆಸಬೇಕು ಅನ್ನೋ ನಮ್ಮ ಮನೋಭಾವ ಇರ್ತಕ್ಕಂಥ ಸಂಸ್ಥಾಪಕ ಕಾರ್ಯದರ್ಶಿಗಳಿದ್ದಾರೆ. ಪೋಷಕರು ಕೂಡ ಈ ಒಂದು ಶಾಲೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶಿಕ್ಷಣ ಸಂಯೋಜಕರಾದಂಥ ಶ್ರೀಯುತ ನಾರಾಯಣ್ ಸರ್ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ನಾಗಪ್ಪ ಸರ್ ಅವರೇ, ಹಾಗೂ ಎಲ್ಲ ಶಿಕ್ಷಕರು, ಮಕ್ಕಳಿದ್ದೀರಾ ಹಾಗೂ ಪೋಷಕರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಸೊ ಈ ದಿನ ಈ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ನ ಆಯೋಜನೆ ಮಾಡಿದ್ದೀರಾ. ಸೊ ಮೊದಲಿಗೆ ಮಕ್ಕಳಿಗೆ ಒಂದು ಕ್ವೆಶನ್, ವಾಟ್ ಈಸ್ ಸೈನ್ಸ್? ಹೌ ಡು ಯು ಡಿಫೈನ್ ಸೈನ್ಸ್? ಏನು ಹೇಳ್ತೀರಾ ಸೈನ್ಸ್ ಅಂದರೆ? ತುಂಬ ಚೆನ್ನಾಗಿ ಎಲ್ಲ ಮಾಡೆಲ್ಸ್ನ ಮಾಡಿದ್ದೀರಲ್ವಾ? ಸೊ ಸೈನ್ಸ್ ಅಂದರೆ ಒನ್ ವರ್ಡ್ ಆನ್ಸರ್ ಏನು ಕೊಡ್ತೀರಾ? ವಾಟ್ ಈಸ್ ಸೈನ್ಸ್? ಅಧ್ಯಯನ ಅಲ್ವಾ? ನಿಮ್ಗೆ ಹೇಗೆ ನಾಲೆಡ್ಜ್ ಬರುತ್ತೆ? ಹೌ ಡು ಯು ಗೆಟ್ ದಿಸ್ ಸಿಸ್ಟಮೆಟಿಕ್ ನಾಲೆಡ್ಜ್? ಹೇಗೆ ಬರುತ್ತೆ ನಾಲೆಡ್ಜು? ಹೌ ಡು ಯು ಗೇನ್ ದಿಸ್ ನಾಲೆಡ್ಜ್? ಹೇಗೆ ಸಿಗುತ್ತೆ ಮಕ್ಕಳ? ಮಾಡಿದ್ದೀರಲ್ಲ, ಎಕ್ಸಿಬಿಷನ್ಸ್ ಮಾಡಿದ್ದೀರಾ, ಸೈನ್ಸ್ನ 1ನೇ ಕ್ಲಾಸಿಂದಲೂ ಸೈನ್ಸ್ ಕಲಿತಾ ಇದ್ದೀರಾ ನೀವು. ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಜ್ಞಾನವನ್ನು ನೀವು ಹೇಗೆ ಪಡ್ಕೊಳ್ತೀರಾ? ಯು ಗೇನ್ ದಿಸ್ ನಾಲೆಡ್ಜ್ ಥ್ರೂ ಅಬ್ಸರ್ವೇಷನ್ಸ್. ಆಮೇಲೆ ಇನ್ನು ಹೇಗೆ ಪಡ್ಕೊಳ್ತೀರಾ? ಹೇಗೆ ಹೇಳಿ? ವೆರಿಫೈಡ್ ಬೈ ಎಕ್ಸ್ಪೆರಿಮೆಂಟೇಷನ್ಸ್. ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀರಾ ಅಲ್ವಾ? ಸೊ ಈಗ ನೀವು ಮಾಡುವಂಥ ಪ್ರತಿಯೊಂದು ಎಷ್ಟೊಂದು ಮಾಡೆಲ್ಸ್ ಮಾಡಿದ್ದೀರಾ, ಎಲ್ಲದಕ್ಕೂ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀರಾ ಅಲ್ವಾ? ಇದು ಹೇಗಾಗುತ್ತೆ, ಹೇಗೆ ಸಾಧ್ಯ ಅಂತ. ಮೇನ್ ಥಿಂಗ್ ಇನ್ನೊಂದೇನು, ಅರೇಂಜ್ಡ್ ಬೈ ಲಾಜಿಕಲ್ ಥಿಂಕಿಂಗ್. ಸೊ ಸೈನ್ಸ್ ಇಸ್ ಅ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಡ್ಜ್ gained by observation, verified by experimentations and arranged by logical thinking. Okay now, and science is also a fun. How the answer the science is a fun anta? It's a curiosity. ನಿಮ್ಮಲ್ಲಿ ಒಂದು ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ ಸೈನ್ಸ್ ಅಂದಿದ ತಕ್ಷಣ, ಹೌದಲ್ವಾ? ಇದು ಹೇಗೆ ಬಂತು, ಇದು ಹೇಗಾಯಿತು ಅನ್ನುವಂತಹ ಕ್ವೆಶನ್ಸ್ ನಿಮ್ಮಲ್ಲಿ ಮೂಡ್ತಾ ಇಲ್ವಾ? ಪ್ರತಿಯೊಂದು ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣ ನೀವು ಏನನ್ನೇ ಅಬ್ಸರ್ವ್ ಮಾಡಿದ್ರು ಕೂಡ ದಿ ವರ್ಡ್ ಅರೌಂಡ್ ಅಸ್, ನಿಮ್ಮಲ್ಲಿ ಒಂದು ಕ್ವೆಶನ್, ಇದು ಹೇಗಾಯಿತು, ಇದು ಹೇಗೆ ಬಂತು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಯಾವಾಗಲೂ ಮೂಡುತ್ತೆ, ಹೌದಲ್ವಾ? ಹಾಗೆ ಈ ಒಂದು ಸೈನ್ಸ್ ಎಕ್ಸಿಬಿಷನ್ ಮಾಡೋದ್ರಿಂದ ನಿಮ್ಮಲ್ಲಿ ವೈಜ್ಞಾನಿಕ ಮನೋಭಾವ, ಸೈಂಟಿಫಿಕ್ ಟೆಂಪರ್ ಅಥವಾ ಸೈಂಟಿಫಿಕ್ ಆ್ಯಟಿಟ್ಯೂಡ್ ಅಂತ ಏನು ಕರೀತಾರೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮಲ್ಲಿರುವಂತಹ ಮೂಢನಂಬಿಕೆ ಏನಾಗಬೇಕು? ಹೋಗಬೇಕು. ಮೂಢನಂಬಿಕೆ ಕಡಿಮೆ ಆಗಬೇಕು, ವೈಜ್ಞಾನಿಕ ಮನೋಭಾವ ಹೆಚ್ಚಾಗಬೇಕು. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇವಾಗ ನಮ್ಮ ಜೀವನದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ವಹಿಸ್ತಿದೆ, ಹೌದಲ್ವಾ? ಸೈನ್ಸು ಟೆಕ್ನಾಲಜಿ ಅಂದರೆ ಏನು? ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ನಾಲೆಡ್ಜ್ ನಾವು ಟೆಕ್ನಾಲಜಿ ಅಂತ ಕರಿತೀವಿ. ಈಗ ಸರ್ ಎಲ್ಲ ಹೇಳಿದ್ರು, ನಿಮ್ಗೆ ಫೋನ್ ಇದ್ರೆ ಸಾಕು, ನಮಗೆ ಸಮೇತ ಗೊತ್ತಿಲ್ಲದಿರೋ ಅಷ್ಟು ವಿಷಯಗಳು, ಅಷ್ಟು ನಾಲೆಡ್ಜ್, ಅಷ್ಟು ಟೆಕ್ನಾಲಜಿನ ಬಳಸ್ಕೊಳ್ಳುವಂತಹ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಆಲ್ರೆಡಿ ಈಗ ಬಿಲ್ಡ್ ಆಗ್ಬಿಟ್ಟಿದೆ. ಸೈನ್ಸ್ ಅನ್ನೋದು ನಿಮ್ಮಲ್ಲಿ ತುಂಬ ಕ್ಯೂರಿಯಾಸಿಟಿನ ಡೆವಲಪ್ ಮಾಡುತ್ತೆ. ನಿಮ್ಮಲ್ಲಿರುವಂತಹ ನಿಮ್ಮಲ್ಲಿ ಅಡಕವಾಗಿರುವಂಥ ಕ್ರಿಯಾತ್ಮಕತೆ, ಸೃಜನಶೀಲತೆ ಇವೆಲ್ಲವನ್ನು ಕೂಡ ಈ ಒಂದು ಎಕ್ಸಿಬಿಷನಿಂದ ಹೊರಹೊಮ್ಮುತ್ತೆ, ಹೌದಾ? ನಿಮ್ಮ ಎಕ್ಸ್ಪೆರಿಮೆಂಟ್ಸು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲ ಎಕ್ಸ್ಪೆರಿಮೆಂಟ್ಸ್ನ ನೋಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನೀವೇನು ಮಾಡಿದ್ದೀರೋ ಅದನ್ನು ಸ್ಪಷ್ಟವಾಗಿ ನಿರಂತರವಾಗಿ ನೀವು ಮಾತಾಡಿ. ನೀವು ಮಾಡಿದರೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗಬೇಕಲ್ವಾ? ತುಂಬ ಚೆನ್ನಾಗಿ ಮಾಡಿದ್ದೀರಾ, ನೀವು ಮಾಡಿರೋದನ್ನು ಸ್ಪಷ್ಟವಾಗಿ ನೀವೇನು ಮಾಡಬೇಕು? ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ವಾಟ್ ಯು ಹ್ಯಾವ್ ಡನ್, ಹೌದಾ? ಮಾಡಿರೋದನ್ನ ಕೆಲವರು ಭಯ ಪಡ್ತಾರೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಆ ಭಯ ಬೇಡ. ಎಲ್ಲರೂ ಟೀಚರ್ಸೇ, ನೀವು ಪೇರೆಂಟ್ಸೇ ಬಂದಿರೋದು. ಸೊ ವಾಟ್ ಯು ಹ್ಯಾವ್ ಡನ್ ಫೀಲ್ ಟು ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ಸ್. ಓಕೆ, ಸೊ ಹೀಗೆ ಈ ಶಾಲೆ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಬೆಳಿ, ಹೀಗೆ ಇದೇ ರೀತಿಯ ಹೆಚ್ಚು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆ
science exhibition which is organized by Bethel English High School. It is very nice to participate in such a
beautiful science exhibition. And I really appreciate all the teachers who have taken a lot of interest in developing such a beautiful program. And also all the children who have taken a lot of efforts, and also the parents behind the screen. Even they have done a lot of efforts in organizing such a beautiful program. Now I feel the Bethel High School, Bethel English School, which is developing stage by stage from the scratch, it is increasing its ability, activity, and also the improvement of the teaching, and also all the other activities, extracurricular activities, even all the parents. All the parents of the children who are studying in Bethel High School are also feeling a lot of changes in the school from last 1 year. I really appreciate the efforts taken by our principal, Mr. Nagappa, and also the team of teachers who are really giving support to the principal for development of the school. Now, of course, for running a school, only infrastructure is not the only criteria, or the only teachers or teaching is not the only criteria. Even everything together, if everything together develops, then only the children will develop in every manner and all aspect. And this time, the results of our school will be 100%. Now only we can sure that the way the teaching going on, the way the activities going on in the school, we can make out the entire the class of 10th standard will get 100% result. And other activities which I have observed of late, that most of the children, like even kindergarten children, like nursery, pre-nursery and LKG students, even they are improving very well, and they can speak in English. Now spoken English, I think all the parents must be observing your children. They are learning very fast. I really thank all the parents who are giving support to the school, and in future our intention of the management is not only the commercial mind at all. We want to develop the school with the whatever the category of the parents who can afford. It should be an affordable English school in the Anekal Taluk. Earlier you all must be knowing, Anekal Taluk means there was the only one English school, that was Bethel English School. The same name which we want to bring it back. So from this year we have started bringing the Bethel English School into the original action of Bethel English School, just like previous school. So I need all the support from the parents, from the teachers, from the principal, from all the children who should give more concentration in studies, and you have to give good name to the school, and also good name to the parents, and also good name to the management. So I expect all that from the children and the parents, and I really feeling so happy to see this exhibition. Thank you so much for me to give me an opportunity to be with you. Thank you so much. Science Expo is very good, and the children and the teachers, they are helping, the education wise, everything is very good. This Science Expo is very, every LKG, UKG and every higher studies, everybody is done very well. The explaining also very good. They not affected anything. They are explaining very cleanly and neatly they are done.
for small children and the higher education students, everybody, they explaining very neatly and they very done very good. Thank you very much. Respected our chairman and already our BEO sir, Gurumurthy sir, and Narayan ECO sir, and our CRP Shweta madam, and respected our teachers and parents and my dear students. Today we are going to conduct for the Science Expo. It's a role model of all the schools we are conducted here because of new management, our Umesh sir. We have very good support to conduct here. So and in future, in our institution, going very big stage to establish our institution. And thank you one and all. ನನ್ನ ಹೆಸರು ಡಾಕ್ಟರ್ ಉಮೇಶ್ ಬಾಬು ಅಂತ. ಐ ಆಮ್ ದ ಚೇರ್ಮನ್ ಆಫ್ ಪ್ರೋಗ್ರೆಸಿವ್ ಎಜುಕೇಷನ್ ಟ್ರಸ್ಟ್ ಸೊಸೈಟಿ. ಅದ್ರ ಕೆಳಗಡೆ ನಾವು ಈ ಬೆಥಲ್ ಇಂಗ್ಲೀಷ್ ಹೈಸ್ಕೂಲ್ನ ನಡೆಸ್ಕೊಂಡು ಬಂದಿದ್ದೀವಿ. ಸೊ ಕಳೆದ ಒಂದು 5 ವರ್ಷದಿಂದ ನಾವು ಈ ಸ್ಕೂಲ್ನ ಆಡಳಿತ ಮಂಡಳಿಗೆ ಬಂದ್ವಿ. ಅದಾದ ನಂತರ ಒಂದು 2 ವರ್ಷ ನಾವು ಬೇರೆಯವ್ರು ನಡೆಸಲಿ ಅಂತ ಕೊಟ್ಟಿದ್ವಿ. ಬಟ್ ಅವರು ನಡ್ಸೋಕ್ಕೆ ಸಾಧ್ಯ ಆಗಲಿಲ್ಲ, ಸರಿಯಾಗಿ ನಡೆಸಲಿಲ್ಲ. ಆದ್ದರಿಂದ ಅವ್ರನ್ನ ಕಳಿಸ್ಬಿಟ್ಟು ನಾವೇ ವಾಪಸ್ಸು ನಾವು ಈ ಸ್ಕೂಲ್ ತೊಗೊಂಡು ಆಡಳಿತ ಮಂಡಳಿಲಿ ನಾನು ಚೇರ್ಮನ್ ಆಗಿ ಕೆಲಸ ಇವಾಗ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಈ ವರ್ಷದಿಂದ ನಾವು ಎಲ್ಲ ರೀತಿಯಲ್ಲೂ ಈ ಸ್ಕೂಲ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಎಲ್ಲ ರೀತಿ ಹೋರಾಟ ನಡೆಸ್ತಾ ಇದ್ದೀವಿ. ಒಳ್ಳೆ ಪ್ರಿನ್ಸಿಪಲ್ನ ಹಾಕಿದ್ದೀವಿ ನಾಗಪ್ಪ ಅನ್ನೋರನ್ನ, ಹಾಗೂ ಎಲ್ಲ ಸಿಬ್ಬಂದಿ ಎಲ್ಲ ಟೀಚರ್ಸು ಕೂಡ ಒಂದು 15 ಜನ ಒಳ್ಳೊಳ್ಳೆ ಟೀಚರ್ಸ್, ಎಲ್ಲರೂ BEd MEd ಮಾಡಿರೋರೆಲ್ಲ ಟೀಚರ್ಸಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ವರ್ಷದಿಂದ ಬೆಥಲ್ ಇಂಗ್ಲೀಷ್ ಹೈಸ್ಕೂಲು ಇಂದಿನಂತೆ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಇನ್ ಆನೇಕಲ್ ತಾಲೂಕು ಮಾಡಬೇಕು ಅಂತ ಹೊರಟಿದ್ದೀವಿ. ಅದು ಹಾಗೆ ಆಗುತ್ತೆ. ಈ ವರ್ಷವೇ ನಾವು ಇಂಪ್ರೂವ್ಮೆಂಟ್ ಸಾಕಷ್ಟು ನೋಡ್ತಾ ಇದ್ದೀವಿ. ಎಲ್ಲ ಪೇರೆಂಟ್ಸು ಅವ್ರ ಮಕ್ಕಳಲ್ಲಿ ಎಜುಕೇಷನ್ ಯಾವ ರೀತಿ ಕೊಡ್ತಾ ಇದ್ದೀವಿ ಅಂತ ಅವ್ರು ನೋಡಿಕೊಂಡು ಭಾಳ ಸಂತೋಷ ಪಡ್ತಾ ಇದ್ದಾರೆ. ಹಾಗೂ ಮಕ್ಕಳು ಕೂಡ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಈ ವರ್ಷ ನಾವು 10th ಸ್ಟ್ಯಾಂಡರ್ಡಲ್ಲಿ 100% ರಿಸಲ್ಟ್ ಕೊಡೋದು ಗ್ಯಾರಂಟಿ. ಹಾಗೂ ನಾವು ಅತ್ತಿಬೆಲೆ ಈ ಒಂದು ಊರಿನಲ್ಲಿ ನಾವು ಒಳ್ಳೆಯ ಒಂದು ಲೆಸ್ ಫೀಸ್ ಅಂದರೆ ರೀಸನಬಲ್ ಫೀಸ್ನಲ್ಲಿ ದ ಬೆಸ್ಟ್ ಎಜುಕೇಷನ್ ಕೊಡಬೇಕಾಗಿರೋದೇ ನಮ್ಮದು ಮೋಟೋ. ಸೊ ಯಾವುದೇ ಒಂದು ಸ್ಕೂಲಲ್ಲಿ ಎಷ್ಟೇ ಫೀಸ್ ಮಾಡಿರಲಿ ಅದಕ್ಕಿಂತ ಕಮ್ಮಿ ನಮ್ಮ ಶಾಲೆಯಲ್ಲಿ ಫೀಸ್ ಮಾಡಿ ನಾವು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕನ್ನೋದೇ ನಮ್ಮ ಉದ್ದೇಶ ಆಗಿದೆ. ಆದ್ದರಿಂದ ನಾವು ಯಾವತ್ತೇ ಏನೇ ವಿಷಯ ಬಂದರೂ ಮಕ್ಕಳ ಎಜುಕೇಷನ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಎಲ್ಲ ಪೇರೆಂಟ್ಸು ನಮ್ಮ ಮೇಲೆ ನಂಬಿಕೆ ಇಟ್ಟು ಬೆಥಲ್ ಇಂಗ್ಲೀಷ್ ಹೈಸ್ಕೂಲ್ನ ಇಂದಿನಂತೆ ನೀವೆಲ್ಲ ಅಭಿವೃದ್ಧಿ ಪಡಿಸ್ಬೇಕು. ನಾವು ಒಬ್ಬರೇ ಅಲ್ಲ, ನೀವೆಲ್ಲ ಕೂಡಿ ನಾವೆಲ್ಲ ಸೇರಿ ನಾವು ಈ ಸ್ಕೂಲ್ನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದೊಂದು ನಂದು ಉದ್ದೇಶ. ಇದೇ ಒಂದು ಆಸೆಗೆ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹೌದು, ಇಡೀ ಆನೇಕಲ್ ತಾಲೂಕಿನಲ್ಲೇ ಫಸ್ಟ್ ಇಂಗ್ಲೀಷ್ ಮೀಡಿಯಂ ಪರ್ಮಿಟೆಡ್ ಸ್ಕೂಲ್, ಲೈಸೆನ್ಸ್ ಸ್ಕೂಲ್ ಇದ್ದಿದ್ದು ಅಂದರೆ ಬೆಥಲ್ ಇಂಗ್ಲೀಷ್ ಹೈಸ್ಕೂಲ್. ಇವತ್ತು ನಮ್ಮ ಬೆಥಲ್ ಇಂಗ್ಲೀಷ್ ಹೈಸ್ಕೂಲ್ನಲ್ಲಿ ಒಂದು ಸೈನ್ಸ್ ಎಕ್ಸಿಬಿಷನ್, ಸೈನ್ಸ್ ಎಕ್ಸ್ಪೋ ಅಂತ ಒಂದು ನಮ್ಮ ಮಕ್ಕಳ ಕಡೆಯಿಂದ ಮಾಡಿಸ್ತಾ ಇದ್ದೀವಿ. ಸೊ ಒಂದು ಒಳ್ಳೆ ಕಾರ್ಯಕ್ರಮ ಇದು, ಗುಡ್ ಇನಿಷಿಯೇಟಿವ್. ಇವಾಗ ಏನು ಸಣ್ಣ ಸಣ್ಣ ಮಕ್ಕಳು ಇವತ್ತು ಸೈನ್ಸಲ್ಲಿ ಏನು ಮಾಡ್ಬೋದು ಅನ್ನೋದಕ್ಕೆ ಒಂದು ರಿಸರ್ಚ್ ಥರ, ಅವರ ಮಟ್ಟಕ್ಕೆ ಒಂದು ರಿಸರ್ಚ್ ಥರ ಮಾಡಿ ಒಂದು ಎಕ್ಸಿಬಿಷನ್ ಮಾಡಿದ್ದಾರೆ. ಇದಕ್ಕೆ ಇನಾಗ್ರೇಷನ್ನು ನಮ್ಮ BEO ಅವರು, ಆನೇಕಲ್ BEO ಅವರು ಗುರುಮೂರ್ತಿ ಅವರು ಬಂದಿದ್ದರು. ಆಮೇಲೆ CP ಅವರು ನಾರಾಯಣ್ ಸರ್ ಬಂದಿದ್ದರು. ಆಮೇಲೆ ನಮ್ಮ CRP ಅವರು ಬಂದಿದ್ದರು. ಹಾಗೂ ಶ್ವೇತಾ ಮೇಡಮ್ ಅಲ್ವಾ ಅವ್ರು ಬಂದಿದ್ದರು. ಹಾಗೂ ಇನ್ನೆಲ್ಲ ಪೇರೆಂಟ್ಸು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮಕ್ಕಳುಗಳು ಕೂಡ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವೆಲ್ಲ ಮ್ಯಾನೇಜ್ಮೆಂಟ್ ಪರವಾಗಿ ಕೂಡ ನಾವು ತುಂಬ ಇದನ್ನು ನೋಡಿ ಸಂತೋಷ ಪಡ್ತಾ ಇದ್ದೀವಿ. ಸರ್ ನಮಸ್ತೆ ಎಲ್ಲರಿಗೂ. ನಾನು ಈ ಶಾಲೆಯ ಪ್ರಾಂಶುಪಾಲರು. ಇವತ್ತು ಸೈನ್ಸ್ ಎಕ್ಸಿಬಿಷನ್ ನಡೀತಾ ಇದೆ. ಇದಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ BEO ಸರ್ ಗುರುಮೂರ್ತಿ ಸರ್ ಬಂದಿದ್ದರು, ಮತ್ತು ನಾರಾಯಣ್ ECO ಸರ್ ಬಂದಿದ್ದರು, ಮತ್ತು ಶ್ವೇತಾ ಮೇಡಮ್ CRP ಅವರು ಬಂದಿದ್ದರು. ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿ ಚೇರ್ಮನ್ ಆದ ಉಮೇಶ್ ಬಾಬು ಸರ್, ಡಾಕ್ಟರ್ ಉಮೇಶ್ ಬಾಬು ಸರ್ ಅವರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಏನು ಮಾಡಿದೆ ಅಂದರೆ ಮಕ್ಕಳಲ್ಲಿರೋ ಸೈನ್ಸು ನಾಲೆಜ್ನ ಆಚೆ ತಂದು ಅವರು ಯಾವ ಥರ ಅಭಿವೃದ್ಧಿ ಆಗಿದ್ದಾರೆ, ಯಾವ ಥರ ಡೆವಲಪ್ ಆಗಿದ್ದಾರೆ ಅನ್ನೋ ತೋರಿಸೋದಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. Good morning everyone. My name is Sahana. I am studying in UKG. Today I am explaining 5 sense organs: eyes, nose, tongue, ears, skin. Eyes, I see with my eyes. Nose, I smell with my nose.
Ears, I listen my ears. Tongue, I taste my tongue. Skin, I feel my skin. Thank you. ಬೆತ್ತಲ್ ಶಾಲೆಯಲ್ಲಿ ನನ್ನ ಮಗಳನ್ನು UKG ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾಳೆ. ತುಂಬ ಖುಷಿ ಆಗ್ತಾ ಇದೆ ಈ ಶಾಲೆಯಲ್ಲಿ ಹಾಕಿರೋದಕ್ಕೆ. ತುಂಬ ಇಂಗ್ಲೀಷಲ್ಲಿ ಕಾನ್ಫಿಡೆಂಟಾಗಿ ಮಾತಾಡ್ತಾಳೆ. ಮಾಡೆಲ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ಈ ಸ್ಕೂಲಲ್ಲಿ ಇನ್ನೂ ಸ್ಟ್ರೆಂತ್ ಜಾಸ್ತಿ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಹಾಗೆ ತುಂಬ ಚೆನ್ನಾಗಿ ಎಜುಕೇಷನ್ ಸಿಗ್ತಾ ಇದೆ. ತುಂಬ ಒಳ್ಳೆ ಟೀಚರ್ಸ್ ಇದ್ದಾರೆ. ಮ್ಯಾನೇಜ್ಮೆಂಟ್ ಆಲ್ಸೋ ಗುಡ್, ಚೆನ್ನಾಗಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ನನಗೆ ತುಂಬ ಖುಷಿಯಾಗಿದೆ. ನನ್ನ ಮಗಳು ಈ ಶಾಲೆಯಲ್ಲಿ ಓದ್ತಾ ಇರೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಪೇರೆಂಟ್ಸ್, ನಾನೊಂದು ಪೇರೆಂಟ್ಸ್ ಆಗಿ ಪೇರೆಂಟ್ಸ್ಗೆ ಹೇಳೋದಕ್ಕೆ ಇಷ್ಟಪಡೋದಂದರೆ, ಮಕ್ಕಳನ್ನು ಎಜುಕೇಷನ್ ನೋಡಬೇಕು, ಆ್ಯಕ್ಟಿವಿಟೀಸ್ ನೋಡಬೇಕು. ಶಾಲೆಯಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಕೊಡ್ತೀವಿ ಅನ್ನೋದು ದೊಡ್ಡದಲ್ಲ, ಬಟ್ ಯಾವ ಶಾಲೆಯಲ್ಲಿ ಎಜುಕೇಷನ್ ಸಿಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಶಾಲೆಯಲ್ಲಿ ನನ್ನ ಮಗಳನ್ನ ಸೇರಿಸಿರೋದಕ್ಕೆ. ಪೇರೆಂಟ್ಸ್ಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ, ತಮ್ಮ ಮಕ್ಕಳನ್ನು ಇದೇ ಶಾಲೆಗೆ ಸೇರಿಸಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪೇರೆಂಟ್ಸ್ಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನೋಡಿ ನೀವು ಡಿಸೈಡ್ ಮಾಡಬೇಡಿ. ಮಕ್ಕಳ ಎಜುಕೇಷನ್ಸು, ಆ್ಯಕ್ಟಿವಿಟೀಸ್, ಸ್ಕಿಲ್ಸ್ನ ನೋಡಿ ನೀವು ಡಿಸೈಡ್ ಮಾಡಬೇಕು. ಒಂದು ಸಲ ಬಂದು ಸ್ಕೂಲ್ನ ನೋಡಿ, ಒಳಗಡೆ ಪ್ರಿನ್ಸಿಪಲ್ ಸರು, ಮ್ಯಾನೇಜ್ಮೆಂಟು, ಟೀಚರ್ಸ್ ಅವರು ಎಕ್ಸ್ಪ್ಲೈನಿಂಗ್ ನೋಡಿ ನೀವು ಮಕ್ಕಳ ಎಜುಕೇಷನ್, ಅಲ್ಲಿರೋಂಥ ಸ್ಟೂಡೆಂಟ್ಸ್ನ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಮಕ್ಕಳನ್ನು ಹಾಕ್ಬೋದು. ಯಾಕಂದ್ರೆ ನನ್ನ ಮಗಳು ಇಲ್ಲೇ ಓದ್ತಾ ಇದ್ದಾರೆ, ನನಗೆ ತುಂಬ ಖುಷಿಯಾಗಿದೆ ಇಲ್ಲಿ ಓದ್ತಾ ಇರೋದಕ್ಕೆ. My name is Zamir Khan. I am studying in student. I am student from Bethel English High School. Our school is very nice. Today is science project, science expo. All students did very nice models. Where education is going very nice. In our school, very facilities. We have karate, yoga, and some other facilities. So our school is very good education, and we have very facilities for education, and teachers are very caring for us. Thank you. ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ಭೂಮಿಕಾ. ನಾನು 10th ಓದ್ತಾ ಇದ್ದೀನಿ. ನಮ್ಮ ಸ್ಕೂಲಲ್ಲಿ ಎಲ್ಲ ಥರ ಚೆನ್ನಾಗಿ ಹೇಳ್ಕೊಡ್ತಾರೆ. ಸ್ಪೆಷಲ್ ಕ್ಲಾಸಸ್ ಎಲ್ಲ ಇರುತ್ತೆ. ಎಲ್ಲ ಟೀಚರ್ಸ್ ಹೆಲ್ಪ್ ಮಾಡ್ತಾರೆ ಓದೋದಕ್ಕೆ. ಪ್ರಿನ್ಸಿಪಲ್ ಸರ್ ಎಲ್ಲ ನಮ್ಮ ಜೊತೆ ಚೆನ್ನಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಏನೇ ಇದ್ದರೂ ಎಲ್ಲ ಹೇಳ್ಕೊಡ್ತಾರೆ. Good morning everyone. My name is Khushi. I am studying in 7th standard. I am from student Bethel English High School. My school is beautiful and my teachers will explain for me nice, and this teaching all is nice. My sir is very good sir. They will teach me nice. Today we have celebrated Science Expo. ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತು ಬೆಥಲ್ ಇಂಗ್ಲೀಷ್ ಹೈಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ನ ನಾವು ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಇವತ್ತು ತುಂಬ ಚೆನ್ನಾಗಿ ನಡೆದುಕೊಂಡಿದೆ ಅದು. ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಬಯಸ್ತೀನಿ ಅಂತಂದರೆ, ಇಲ್ಲಿವರೆಗೂ ಬೆಥಲ್ ಸ್ಕೂಲಲ್ಲಿ ಯಾವ ಥರ ಲಾಸ್ಟ್ ಟೈಮ್ ಇತ್ತು, ಇದು ಆನೇಕಲ್ ತಾಲೂಕಿಗೆ ಫಸ್ಟ್ ಲೆವೆಲಲ್ಲಿ ಇದ್ದಿದ್ದು ಬೆಥಲ್ ಇಂಗ್ಲೀಷ್ ಸ್ಕೂಲು. ಈಗ ಮಧ್ಯದಲ್ಲಿ ಏನಾಗಿತ್ತು ಅಂತಂದರೆ ಸ್ವಲ್ಪ ಫ್ಲಾಪ್ ಆಗಿತ್ತು, ಯಾವುದೋ ಒಂದು ಅನಾಹುತಗಳಿಂದಾಗಲಿ ಕಾರಣಗಳಿಂದಾಗಲಿ ಆಗಿತ್ತು. ಬಟ್ ಇನ್ಮೇಲೆ ಇವಾಗ ಮತ್ತೆ ನಾವು ಈ ವರ್ಷ ಪುನಃ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಬೆಥಲ್ ಇಂಗ್ಲೀಷ್ ಸ್ಕೂಲ್ನ. ತುಂಬ ಪೇರೆಂಟ್ಸು ತುಂಬ ಪಾಸಿಟಿವ್ ರಿಸಲ್ಟ್ಸ್ ಕೊಟ್ಟಿದ್ದಾರೆ, ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಕೂಡ ತುಂಬ ಸಪೋರ್ಟ್ ಮಾಡಿದೆ ನಮಗೆ. ತುಂಬ ಒಂದು ಪೇರೆಂಟ್ಸ್ ಜೊತೆ ನಮ್ಮ ಕೋಆಪ್ರೇಟಿವ್ ತುಂಬ ಚೆನ್ನಾಗಿದೆ. ಇನ್ನು ಪೇರೆಂಟ್ಸಿಗೆ ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಇನ್ನು ನಮಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾವು ಇನ್ನು ಒಳ್ಳೆಯದಾಗಿ ಅದನ್ನ ನಡ್ಸ್ಕೋಬೋದು. ಮತ್ತು ಒಳ್ಳೆ ಟೀಚರ್ಸ್ ಕೂಡ ಇದ್ದಾರೆ, ಗುಡ್ ಟೀಚರ್ಸ್ ಇದ್ದಾರೆ, ಗುಡ್ ಎಜುಕೇಷನ್ ಆಗ್ತಿದೆ. ಸೊ ಎಲ್ಲರಿಗೂ ಇದನ್ನೇ ಹೇಳಕ್ಕೆ ಬಯಸ್ತೀನಿ, ಒಂದು ನಂಬಿಕೆಯನ್ನು ಇಟ್ಬಿಟ್ಟು ನೀವು ಅಡ್ಮಿಷನ್ಸ್ ಮಾಡಿಸ್ಕೋಬೋದು. ತುಂಬ ಇವಾಗ ಇಂಪ್ರೂವ್ಮೆಂಟ್ ಆಗುತ್ತೆ. ಇವಾಗ ಯಾವುದೇ ಕಾರಣಕ್ಕೆ ಏನೇ ಆಗಲಿ ನಡೆಯೋದಿಲ್ಲ, ಆ ಥರ ಫಸ್ಟ್ ಟೈಮ್ ಆಗಿದ್ದಂಗೆ ಏನೇ ಆಗೋದಿಲ್ಲ. ಇನ್ನು ತುಂಬ ಚೆನ್ನಾಗಿ ಹೋಗುತ್ತೆ. ಇವಾಗ ಆಲ್ರೆಡಿ ಇದು 1 ಇಯರಲ್ಲಿ ಪಾಸಿಟಿವ್ ರಿಸಲ್ಟ್ ತುಂಬ ಚೆನ್ನಾಗಿದೆ. ಪೇರೆಂಟ್ಸ್ ಕಡೆಯಿಂದ ತುಂಬ ರಿಸಲ್ಟ್ಸು ದೂರದಿಂದ ಎಲ್ಲ ಮಕ್ಕಳು ಬರ್ತಾ ಇದ್ದಾರೆ. ಕಲ್ಲಹಳ್ಳಿ, ಸರ್ಜಾಪುರ ಮತ್ತು ಈ ಕಡೆಯಿಂದ ಎಲ್ಲ ತುಂಬ ಬರ್ತಾ ಇದ್ದಾರೆ. ಸೊ ಎಲ್ಲ ಪೇರೆಂಟ್ಸಿಗೆ ಹೇಳೋಕ್ಕೆ ಇಷ್ಟಪಡಿಸ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಪೇರೆಂಟ್ಸ್, ತುಂಬ ಥ್ಯಾಂಕ್ಸ್ ಕೋಆಪ್ರೇಟೆಡ್ಗೆ. ಎಸ್ ಸರ್, ಈ ವರ್ಷ ಬಂದುಬಿಟ್ಟು ನಾವು ಯಾವುದೇ ಆಗಲಿ ಫೀಸಸ್ಸು ತುಂಬ ನಾವು ಸ್ಟ್ರಿಕ್ಟಾಗಿ ಇದು ಮಾಡಿಲ್ಲ. ಫುಲ್ ಆಫ್ ನಾವು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ದೀವಿ. ಸರ್ಜಾಪುರದವ್ರಿಗೂ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಹೋಗಿದೆ. ಈ ವರ್ಷ ಫುಲ್ ಆಫ್ ಯೂನಿಫಾರ್ಮ್ಸ್ ಕೂಡ ಫ್ರೀ ಕೊಟ್ಟಿದ್ದೀವಿ. ಬುಕ್ ಪ್ರೊವೈಡ್ಸು ಕೂಡ ಫ್ರೀಯಾಗಿ ಮಾಡಿದ್ದೀವಿ ಈ ವರ್ಷ ಫುಲ್ ಆಫು. ನೆಕ್ಸ್ಟ್ ಇಯರು ಕೂಡ ಇದೇ ಪ್ಲ್ಯಾನ್ ಮೋಸ್ಟ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ನೀವೆಲ್ಲ ಸಹಕರಿಸಿದ್ರೆ ಎಲ್ಲ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.